ಟೈಮ್ಸ್ ಆಫ್ ANP ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ನಾಳೆಯಿಂದ ಅಂಚೆ ಮತಪತ್ರಗಳ ಮತದಾನ ಆರಂಭ. ತುಮಕೂರು: ನಾಳೆಯಿಂದ ಹೋಮ್ ವೋಟಿಂಗ್ ಏಪ್ರಿಲ್ 13ರಿಂದ 18ನೇ ದಿನಾಂಕದವರೆಗೆ ಆರಂಭಿಸಲಾಗುತ್ತಿದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತರಾದ ಅಸ್ವಿಜ ತಿಳಿಸಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆಯುಕ್ತರಾದ ಅಸ್ವಿಜರವರು, ಹಿರಿಯ ಮತದಾರರು ಹಾಗೂ 40% ಅಂಗವೈಕಲ್ಯ ಹೊಂದಿರುವವರಿಗೆ ಮನೆಯಿಂದಲೇ ಮತದಾನ ಮಾಡಲು ಫಾರಂ 12ರ ಮೂಲಕ ಅವಕಾಶ ಮಾಡಿಕೊಟ್ಟಿದ್ದೆವು. ಅದರಲ್ಲಿ 43 ವಿಶೇಷ ಚೇತನ ಮತದಾರರು ಹಾಗೂ 85 ವರ್ಷ ಮೇಲ್ಪಟ್ಟ 337 ಮತದಾರರು ಸೇರಿ ಒಟ್ಟು 380 ಮತದಾರರು ಮನೆಯಿಂದಲೇ ಮತದಾನ ಮಾಡುತ್ತಿದ್ದಾರೆ ಎಂದರು. ಒಟ್ಟಾರೆ 380 ಮತದಾರರಿಗೆ ಏಪ್ರಿಲ್ 13ರಿಂದ 18ರವರೆಗೆ ಹೋಮ್ ವೋಟಿಂಗ್ ಮಾಡಿಸುತ್ತಿದ್ದೇವೆ. ಇದಕ್ಕಾಗಿ 4 ತಂಡ ರಚನೆ ಮಾಡಲಾಗಿದೆ. ನಾಳೆ 7 ಗಂಟೆಯಿಂದ ಆರಂಭಿಸಲಾಗುವುದು. 4 ರೂಟ್ ಮಾಡಿಕೊಂಡು 3 ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಯೋಜನೆ ಹಾಕಿಕೊಂಡಿದ್ದೇವೆ ಎಂದು ಮಾಹಿತಿ ನೀಡಿದರು. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 235 ಮತಗಟ್ಟೆಗಳಿದ್ದು 36 ಮತಗಟ್ಟೆಗಳನ್ನು ಕ್ರಿಟಿಕಲ್ ಎಂದು ಗುರುತಿಸಲಾಗಿದೆ. ವಿಶೇಷವಾಗಿ 5 ಮಹಿಳಾ ಮತಗಟ್ಟೆಗಳು, 1 ವಿಕಲಚೇತನ ಮತಗಟ್ಟೆಗಳು, 1 ಧ್ಯೇಯ ಆಧಾರಿತ ಮತಗಟ್ಟೆಗಳು, 1 ಯುವ ಅಧಿಕಾರಿಗಳ ಮತಗಟ್ಟೆ ಹಾಗೂ 1 ಸಾಂಪ್ರದಾಯಿಕ ಆಧಾರಿತ ಮತಗಟ್ಟೆ ಸ್ಥಾಪಿಸಲಾಗಿದೆ ಎಂದರು. ವರದಿ ANP ತುಮಕೂರು. ಪ್ರಾರಂಭಿಸ್ತಾ ಇದ್ದೀವಿ. ಹೋಮ್ ವೋಟಿಂಗ್ ಅಂದರೆ ಏನು? 75 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು 40%ಗಿಂತ ಜಾಸ್ತಿ ಡಿಸೇಬಿಲಿಟಿ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಅವ್ರದ್ದು ಏನು ಡಿಸೇಬಿಲಿಟಿ ಮೋರ್ ದೆನ್ 40% ಇದ್ದರೆ ಅವ್ರಿಗೆ ನಾವು ತಮ್ಮ ಮನೆಯಿಂದನೇ ವೋಟ್ ಮಾಡೋದಕ್ಕೆ ಹೋಮ್ ವೋಟಿಂಗ್ ಅಂತ ಒಂದು ಆಪ್ಷನನ್ನು ನಾವು ನೀಡಿದ್ವಿ ಫಾರ್ಮ್ 12 ಮುಖಾಂತರ. ಅದರಲ್ಲಿ ಇಂದು 43 ಮೆಂಬರ್ಸ್ ಏನು PWD ಆ್ಯಂಡ್ 337 ಮೆಂಬರ್ಸ್ ಸೀನಿಯರ್ ಸಿಟಿಸನ್ಸು ಹೋಮ್ ವೋಟಿಂಗ್ ಆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆ 380 ಮೆಂಬರ್ಸ್ಗೆ ನಾವು ಹೋಮ್ ವೋಟಿಂಗನ್ನು ಮಾಡಿಸ್ತಾ ಇದ್ವಿ ನಾಳೆ 13ನೇ ತಾರೀಕಿಂದ 18ನೇ ತಾರೀಕುವರೆಗೂ. ಸೊ ಇದಕ್ಕೋಸ್ಕರ ನಾವು 4 ತಂಡಗಳನ್ನು ರಚಿಸಿದ್ದೀವಿ. ಒಂದು ರಿಸರ್ವ್ ಟೀಮ್ನ ಇಟ್ಟಿದ್ದೀವಿ. ಈ ತಂಡದಲ್ಲಿ PRO ಅವ್ರು ಇರ್ತಾರೆ, ಮೈಕ್ರೋ ಅಬ್ಸರ್ವರ್ ಇರ್ತಾರೆ, ಪೊಲೀಸ್ ಮೆನ್, ವಿಡಿಯೋಗ್ರಾಫರ್, ನಮ್ಮ ಪೋಲಿಂಗ್ ಸ್ಟಾಫ್ ಆ್ಯಂಡ್ ನಮ್ಮ ಆಫೀಸ್ ಅವ್ರ ಕಡೆಯಿಂದ ಒಬ್ಬರು ಸ್ಟಾಫ್ ಇರ್ತಾರೆ. ಸೊ ಇದು ಆ್ಯಸ್ ಗುಡ್ ಆ್ಯಸ್ ವೋಟಿಂಗ್ ಇಟ್ ಸೆಲ್ಫ್. ಇದರಲ್ಲಿ ಪೋಲಿಂಗ್ ಏಜೆಂಟ್ಸ್ ಅವರು ಸಹ ಇರ್ತಾರೆ. ನಮ್ಮದು ಬ್ಯಾಲೆಟ್ ಪೇಪರ್ಸ್ ಎಲ್ಲನೂ ಇರುತ್ತೆ. ಸೊ ಬ್ಯಾಲೆಟ್ ಪೇಪರ್ಸ್ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀವಿ, ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬ್ಯಾಲೆಟ್ ಪೇಪರ್ಸ್ ಬರುತ್ತೆ. 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 4 ರೂಟ್ಸ್ನ ಮಾಡ್ಕೊಂಡಿದ್ದೀವಿ. ಸೊ ಒಂದೊಂದು ರೂಟು ಒಂದೊಂದು ದಿನ ಹೋಗ್ತಾರೆ. ನಮ್ಮ 4 ಟೀಮ್ಸು 4 ಕಡೆ ರೂಟ್ಸ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ನಾವು ನೆಕ್ಸ್ಟ್ 3 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಿನಕ್ಕೆ 35 ಮ್ಯಾಕ್ಸಿಮಮ್ 35 ಜನರಿಂದ ಹೋಮ್ ವೋಟಿಂಗ್ ಮಾಡಿಸ್ಕೊಳ್ತೀವಿ. ಲಾಸ್ಟ್ 2 ಡೇಸ್ ಯಾರಾದರೂ ಮಿಸ್ ಆಗಿದ್ದರೆ ಅವ್ರನ್ನ ಕವರ್ ಮಾಡ್ಕೊಳ್ತೀವಿ. ಇದರೊಟ್ಟಿಗೆ ಏನು ನಮ್ಮ ಜನರಲ್ ಅಬ್ಸರ್ವರ್ಸ್ ವಾಸವ ಅವರಿದ್ದಾರೆ, ಬೇರೆ ರಾಜ್ಯದಿಂದ ಬಂದಿದ್ದಾರೆ, IAS ಅಧಿಕಾರಿ. ಅದೇ ರೀತಿ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸು ಶೋಭಾ ಮತ್ತು ಅನಿರುದ್ಧ್ ಅಂತ ಅವರಿದ್ದಾರೆ. ಅವರು ಸಹ ಇದರಲ್ಲಿ ಏನು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಎಲ್ಲನೂ ರೀಕನ್ಸಲೈಸೇಷನ್ ಸ್ಕ್ರೂಟಿನಿ ಎಲ್ಲ ಮಾಡಿದ್ದಾರೆ ಎಲ್ಲ ಪಾರ್ಟೀಸ್ದು. ಸೊ ಈ ರೀತಿಯಾಗಿ ನಾಳೆಯಿಂದ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ 13th. ಇನ್ನು ಉಳಿದಿರೋದು ಕೇವಲ 2 ವಾರನೇ, 26ನೇ ತಾರೀಕಿಗೆ. ಸೊ ಅಷ್ಟರೊಳಗಡೆ ನಾವು ಎಲ್ಲರೂ ತಾವು ಎಪಿಕ್ ಕಾರ್ಡ್ಸನ್ನ ಚೆಕ್ ಮಾಡ್ಕೊಳ್ಳಿ. ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಎಲ್ಲಿದೆ ತಮ್ಮ ಮತಗಟ್ಟೆ ಅಂತ. ತಮಗೇನೇ ಸಹಾಯ ಬೇಕಂದ್ರೂ ಹೆಲ್ಪ್ಲೈನ್ ಇದೆ 1950, ತಾವು ಅದಕ್ಕೆ ಕಾಲ್ ಮಾಡ್ಬೋದು. ಮತ್ತು ನಾವು ನಾಳೆಯಿಂದ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ವೋಟರ್ ಸ್ಲಿಪ್ ಮತ್ತು ವೋಟರ್ ಗೈಡನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಇದು ನಮ್ಮ BLOಗಳು ಮನೆ ಮನೆಗೂ ಹೋಗಿ ಮತದಾರರಿಗೆ ಒಂದು ವೋಟರ್ ಗೈಡ್ ಅಂತ ಒಂದು ಬುಕ್ಲೆಟ್ ಇರುತ್ತೆ, ಅದನ್ನು ಕೊಟ್ಟು ಮತ್ತು ನಾವೆಲ್ಲ ಏನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ಸ್ವೀಪ್ ಆ್ಯಕ್ಟಿವಿಟೀಸ್ ಮತ್ತು ತಮ್ಮ ಮತಗಟ್ಟೆ ಯಾವ ರೀತಿಯಾಗಿ ಇರುತ್ತದೆ ಅಂತ ಒಂದು ಫೋಟೋ, ಅದರಲ್ಲಿ AMF ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಬಗ್ಗೆಯೂ ಸಹ ಫೋಟೋ ತೆಗೆದು ಇದರದ್ದೆಲ್ಲ ಮಾಹಿತಿ ಕೊಟ್ಟು ಇನ್ನೊಂದು ಅಪೀಲ್ ಲೆಟರ್ ಅಂತ ಒಂದು ಕೊಡ್ತಾ ಇದ್ದೀವಿ. ಅಂದರೆ ಮತದಾರರಿಂದ ಒಂದು ಸಿಗ್ನೇಚರ್ ತೊಗೊಳ್ತಾ ಇದ್ದೀವಿ, ನಾವು ಬಂದು ವೋಟ್ ಮಾಡೇ ಮಾಡ್ತೀವಿ ಖಚಿತವಾಗಿ ಅಂತ. ಸೊ ಈ ರೀತಿಯಾಗಿ ನಮ್ಮ ಕಡೆಯಿಂದ ಎಲ್ಲ ತಯಾರಿ ನಡೆದಿದೆ.
ತಾವು ಸಹ ಬನ್ನಿ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ವಿಶೇಷವಾಗಿ ನಮ್ಮ ವೋಟರ್ ಸ್ಲಿಪ್ಪಲ್ಲಿ QR ಕೋಡ್ ಇರುತ್ತದೆ. ತಾವು ತಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡು ತಮ್ಮ ಮತಗಟ್ಟೆ ಎಲ್ಲಿದೆ ಅಲ್ಲಿ ಹೋಗ್ಬೋದು ತಾವು. ಧನ್ಯವಾದಗಳು.